ಶಾರ್ಟ್ ರೈಡರ್ಸ್ ಕೂಡ ಓಡಿಸ್ಬೋದು. ಆರಾಮಾಗಿ ಟಾಪ್ ಬಾಕ್ಸ್ ಹಾಕೊಂಡು ಪೀಸಾಗಿ ಊರ್ ಬಿಡ್ಬೋದು. ಹಿಂಗೆಲ್ಲ ನಿಂತ್ಕೊಂಡೆಲ್ಲ ಆರಾಮಾಗಿ ಹೋಗ್ಬೋದು ಬಾಯ್ಸ್ ಪೀಸಾಗಿ. ಹುಡುಗಿರೂ ಬರಲ್ಲ ನಮ್ಮ ಹತ್ರ, ನಾಯಿಯೂ ಬರಲ್ಲ, ಕಷ್ಟ ಜೀವನ ನಮ್ದು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ವ್ಲಾಗ್ಸ್ ಕನ್ನಡ. ನನ್ನಂತೂ ಸೂಪರ್ ಆಗಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ಹಂಗೆ ಚೆನ್ನಾಗಿರಿ. ಗಾಡಿ ತೋರ್ಸೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. ಸೊ ಯಾವ್ದಾವ್ದು ಅಡ್ವೆಂಚರ್ ಗಾಡಿಗಳು ನೋಡಿರ್ತೀವಿ. ಸೊ ಇವತ್ತು ಬಂದು ನಮ್ಮ ಮುಂದೆ ಇದೆ SD ಅಡ್ವೆಂಚರ್. ಒನ್ ಆಫ್ ದಿ ರೇರ್ ಆಗಿ ನೋಡಿರ್ತೀರ ಸಿಟೀಸ್ ಒಳಗೆ. ರೇರ್ ಆಗಿ ಅಂದರೆ ಓಡಾಡ್ತಿದೆ ಗಾಡಿ, ಬಟ್ ರೇರ್ ಅಂತಲೇ ಹೇಳ್ಬೋದು. ಬನ್ನಿ ಗಾಡಿ ಡೀಟೇಲ್ಸ್ ತಿಳ್ಕೊಬೋಣ. ಈ ಗಾಡಿ ಮೇಯ್ನಾಗಿ ಬಂದು SD ಅಂತ ಹಳೆ ಗಾಡಿ ನೋಡಿರ್ತೀರಲ್ಲ, ಸೊ ಆ ಗಾಡಿಯಿಂದ ಇಂಜಿನು ಡಿಸೈನ್ ಆಗಿರೋದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಹಳೆ ಗಾಡಿ SD ಯಾರ್ಯಾರು ನೋಡಿರ್ತೀರಾ, ಇಂಜಿನು ಸೇಮ್ ಒಂಥರ ಡಿಸೈನ್ ಎಲ್ಲ ಸೇಮ್ ಬರುತ್ತೆ ಹಳೆ ಗಾಡೀಲಿ. ಹಳೇದು ಅಂದರೆ 90s ಒಳಗೆ ಇದ್ದಿದ್ದು ಗಾಡಿ SD ಅಂತ. ಸೊ ಯಾರೋ ಗೊತ್ತಿರಲಿ ಹೇಳಿ SD ಅಂದರೆ. ಸೊ ಇದು ಬಂದು ಅಲ್ಲಿಂದನೇ ಡಿರೈವ್ ಆಗಿರೋ ಗಾಡಿ ಅಂತಲೇ ಹೇಳ್ಬೋದು. ಇಂಜಿನ್ ಸ್ಪೆಕ್ ನೋಡ್ಕೊಂಬೋಣ. 334cc ಸಿಂಗಲ್ ಸಿಲಿಂಡರ್ ಆಲ್ಫಾ ಇಂಜಿನ್ ಬರುತ್ತೆ. ಅದೇ ಲಿಕ್ವಿಡ್ ಕೂಲ್ಡ್ ಅಂತಲೇ ಹೇಳ್ಬೋದು. ಮತ್ತು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಬರುತ್ತೆ. ಮತ್ತು ಏನಿಲ್ಲ ಹೇಳಿ ಈ ಗಾಡೀಲಿ. ಸೊ ಫ್ರಂಟ್ ಬಂದು 21 ಇಂಚು 90 ಸೆಕ್ಷನ್ ಟೈರ್ ಬರುತ್ತೆ. ಬ್ಯಾಕ್ ಬಂದು 17 ಇಂಚು 130 ಸೆಕ್ಷನ್ ಟೈರ್ ಬರುತ್ತೆ. ಸೊ ಗಾಡಿ ಒಂದು ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬಂದ್ಬಿಡಿ. ಟೂರಿಂಗ್ ಗಾಡಿ ಆಗಿರೋದ್ರಿಂದ ಮೇಯ್ನಾಗಿ ಎಲ್ಲರೂ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂತ ಕೇಳ್ತಾನೆ ಇರ್ತೀರಾ. 15.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮತ್ತು ಗಾಡಿ ವೆಯ್ಟ್ ಬಂದು 187 kg ಕಬ್ ವೆಯ್ಟ್ ಬರುತ್ತೆ. ಮತ್ತು ಇನ್ನೇನು ಬೇಕು ಹೇಳಿ ಗಾಡಿ ಬಗ್ಗೆ. ಟ್ರಾಕ್ಷನ್ ಕಂಟ್ರೋಲ್ ಇದೆ, ಮತ್ತು ಆಫ್ ರೋಡ್ಗೆ ಅಂತಲೇ ಎಕ್ಸ್ಟ್ರಾ ಮೂಡ್ಸ್ ಕೂಡ ಇದೆ. ಮೇಯ್ನಾಗಿ ಸೀಟ್ ಹೈಟ್ ಬಂದ್ಬಿಟ್ಟು 815 mm ಬರುತ್ತೆ. ನೋಡ್ತಾ ಇರ್ಬೋದು ಶಾರ್ಟ್ ರೈಡರ್ಸ್ ಕೂಡ ಓಡಿಸ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 220 mm ಬರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆಲ್ಲೂ ಟಚ್ ಆಗಲ್ಲ. ನೋಡಿ SGನೂ ಬ್ಲ್ಯಾಕ್ ಇದೆ, ಈ ನಾಯಿ ಮ್ಯಾಚ್ ಆಗ್ತಾ ಇದೆ ಅದಕ್ಕೆ. ಬಾ ಶಿಶಾ, ನಿನ್ನೂರ ಒಂದು ರೌಂಡ್ ಕರ್ಕೊಂಡೋಗ್ತೀನಿ, ಬೈಲಿ ಮ್ಯಾಚ್ಗೆ. ಅದಕ್ಕೂ ಹುಡುಗಿರೂ ಬರಲ್ಲ ನಮ್ಮ ಹತ್ರ, ನಾಯಿಯೂ ಬರಲ್ಲ, ಕಷ್ಟ ಜೀವನ ನಮ್ಮದು. ಸೊ ಮೈನಾಗಿ ಇಲ್ಲಿ ಬಂದು ಚಾರ್ಜಿಂಗ್ ಸಾಕೆಟ್ 2 ಕೊಟ್ಟಿದ್ದಾರೆ, USB ಟೈಪ್ ಮತ್ತು C ಟೈಪು. ಸೊ ಬನ್ನಿ ಡಿಸ್ಪ್ಲೇಲಿ ಏನೇನು ತೋರಿಸುತ್ತೆ ಅಂತ ಹೇಳ್ಬಿಡ್ತೀನಿ ಬನ್ನಿ. ಇಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಮತ್ತು ಟೈಮ್ ತೋರಿಸುತ್ತೆ, ಮತ್ತು ಇಲ್ಲಿ SD ಅಂತ ಬ್ಯಾಡ್ಜಿಂಗ್ ಇದೆ, ಮತ್ತು ಇಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ. ಇದು ಬಂದು LCD, TFT ಎಲ್ಲ ಬರಲ್ಲ ಇದಕ್ಕೆ. ಮತ್ತು ಮೇಲ್ಗಡೆ ಬಂದು ಫ್ಯೂಯಲ್ಲು, ಬ್ಯಾಟ್ರಿ, ABS, ನ್ಯೂಟ್ರಲ್ ಒಳಗಿದ್ರೆ ನ್ಯೂಟ್ರಲ್ಲು, ಮತ್ತು ಹೈ ಬೀಮು, ಮತ್ತು ಇಂಡಿಕೇಟರ್ಸು. ಮತ್ತು ಇದು ಬಂದು ಲೈಕ್ ಅದೇ ಇಂಜಿನ್ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಆದರೆ ತೋರಿಸುತ್ತೆ. ಮತ್ತು ಇದು ಬಂದು ಇಂಜಿನ್ ಒಳಗೆ ಏನಾದರೂ ಎರರ್ ಇದ್ದರೆ ತೋರಿಸುತ್ತೆ. ಸೊ ಸಾಕು ಅಂತಲೇ ಹೇಳ್ಬೋದು. ಸೊ ಗಾಡಿಗೆ ಬಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬೋಣ ಬನ್ನಿ. ಕ್ರೇಜಿ ಆಗಿದೆ ಅಲ್ಲ, ಒಂದು ಸ್ವಲ್ಪ ಬೇಸಿಯಾಗಿ ಕ್ರೇಜಿ ಆಗಿದೆ ಸೌಂಡು. ಅಷ್ಟು ವರ್ಷಾಗೂ ಏನೂ ಇಲ್ಲ ಅಂದ್ಕೊಳ್ಳಿ ಸೌಂಡು. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರಿ ಅನಿಸುತ್ತೆ. ಸೊ ಬನ್ನಿ ಇವಾಗ ಓಡಿಸ್ತಾ ಮಾತಾಡೋಣ ಹೆಂಗಿದೆ ಏನು ಕತೆ ಅಂತ. ಸೊ ಈ ಗಾಡಿ ಬಂದು ಮೇಯ್ನಾಗಿ ಮಾಡಿರೋದು 50% ಆಫ್ ರೋಡು ಮತ್ತು 50% ರೋಡ್ಗೆ. ಸೊ ನೋಡ್ತಾ ಇರ್ಬೋದು ಹಿಂಗೆಲ್ಲ ನಿಂತ್ಕೊಂಡೆಲ್ಲ ಆರಾಮಾಗಿ ಹೋಗ್ಬೋದು ಬಾಯ್ಸ್ ಪೀಸಾಗಿ. ಈ ಗಾಡಿ ಬಂದು ನಮ್ಮ ಕೇರಳ ಬಾಯ್ಸ್ದು. ನಂಗೆ ಇಲ್ಲೇ ಕಾಲೇಜ್ ಹತ್ರ ಸ್ವಲ್ಪ ಕೇರಳ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರದ್ದೇ ಈ ಗಾಡಿ. ಮತ್ತು ಇದರಿಂದ ಒಂದು ಇಂಟರ್ಸೆಪ್ಟರ್ದೊಂದು ರಿವ್ಯೂ ಬಂದಿತ್ತಲ್ಲ, 2 ಗಾಡಿನೂ ಅವ್ರದ್ದೇನೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಂಫರ್ಟಾಗಿದೆ ಗೊತ್ತಾ ಬಾಯ್ಸ್. ಆರಾಮಾಗಿ ಟಾಪ್ ಬಾಕ್ಸ್ ಹಾಕ್ಕೊಂಡು ಪೀಸಾಗಿ ಊರು ಬಿಡ್ಬೋದು. ಒಂದು 100 ಒಳಗೆ ಆರಾಮಾಗಿ ಕ್ರೂಸಿಂಗ್ ಮಾಡ್ಬೋದು. ನನಗೇನು ವೈಬ್ರೇಷನ್ಸ್ ಏನು ಅನ್ನಿಸ್ತಾ ಇಲ್ಲ. ಸೊ ನೋಡಿ ಆರಾಮಾಗಿ ಹೋಗುತ್ತೆ ಗಾಡಿ. ಒಳ್ಳೆ ಪವರ್ ಇದೆ, ಒಳ್ಳೆ ಪಂಚ್ ಇದೆ. ಸೊ ಇನ್ನೇನು ಬೇಕು ಹೇಳಿ ಒಂದು ADV ಗಾಡೀಲಿ. ಸೊ ಈ ಗಾಡಿ ಬಂದು ನಾನು ಜಾಸ್ತಿ ಓಡಿಸಿ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಈ ಗಾಡಿನ ಯಾರು ಓನ್ ಮಾಡಿದರೆ ನೋಡಿ ನಮ್ಮ ಮೋಮ. ಸೊ ಈ ಗಾಡಿ ಬಂದು ಯಾರು ಓನ್ ಮಾಡಿದರೆ ಸೊ ಹೇಳಿ ಈ ಗಾಡಿ ಬಗ್ಗೆ ಹೆಂಗಿದೆ, ಏನು ಕತೆ, ಏನು ಸೀನು ಅಂತ. ಹಮ್ಸ್ಫ್ಲೈ ಮಾಡಿ ನೋಡೋಣ ಇರಿ. ಈ ಸಸ್ಪೆನ್ಷನ್ನು ಕ್ರೇಜಿ ಆಗಿದೆ ಬಾಯ್ಸ್, ಪರವಾಗಿಲ್ಲ. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಬೈಕ್. ಸೊ ಇವ್ರನ್ನ ಬಂದು ನೆಕ್ಸ್ಟ್ ಎಲ್ಲ ಟ್ರಿಪ್ಗೆ ಹೋದಾಗ ಹಾಕೊಂಡು ಹೋಗೋಣ. ಆಗ ನಿಮಗೆ ಗಾಡಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಾನು ಓಡಿಸ್ಬಿಟ್ಟು. ಮುಂದೆನೂ ಅಷ್ಟೇ ಡೈರೆಕ್ಟು ವಿಂಡ್ ಬಂದು ಮಕ್ಕಕ್ಕೆ ಹೊಡಿಯಲ್ಲ. ಬಿಕಾಸ್ ವೈಸರ್ ನೋಡಿ ತುಂಬ ಟಾಲ್ ಇದೆ ಮುಂದೆ. ಮತ್ತು ಮೇಯ್ನಾಗಿ ಏನೇನು ಬೇಕು ಅಷ್ಟೇ ಇದೆ ಗಾಡೀಲಿ, ಜಾಸ್ತಿ ಏನಿಲ್ಲ. ಸೊ ನೋಡ್ತಾ ಇರ್ಬೋದು ಗೇರ್ ತೋರಿಸುತ್ತೆ, ಟೈಮು, ಸ್ಪೀಡು, ಕಿಲೋಮೀಟರು, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಅನಿಸುತ್ತೆ. ನಾನೇನು ಕೇಳೋಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನೇನು ಬೇಕು ಹೇಳಿ ಗಾಡೀಲಿ. ಒಂದು ಟೂರಿಂಗ್ ಮಾಡೋಕ್ಕೆ ಅದು ಡಬ್ಸೂ ಮಾಡ್ಬೋದು ಆರಾಮಾಗಿ.
ಸೊ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಒಂದು ಟೂರಿಂಗ್ ಮಾಡೋಕ್ಕೆ. ಸೊ ಬನ್ನಿ ಓಡೋಣ. ನಾನು ಓಡ್ತೀನಿ ಬಾಯ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅನಿಸುತ್ತೆ ಮತ್ತು ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಕ್ತು ಅನಿಸುತ್ತೆ. ಸೊ ಮೇನಾಗಿ ಈ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಮೇನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.